ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸತತವಾಗಿ ಬಹುಶಃ 7ನೇ ಬಾರಿಗೆ ನೀತಿ ಆಯೋಗದ ರಾಷ್ಟ್ರೀಯ ಮಂಡಳಿ ಸಭೆಗೆ ಗೈರ್ಹಾಜರಾಗಿದ್ದಾರೆ. ಇದು ಅವರ ರಾಜಕೀಯ ನಿರ್ಧಾರವೋ ಅಥವಾ ಆಡಳಿತಾತ್ಮಕ ತೊಂದರೆಯಿಂದಾಗಿ ಕೈಗೊಂಡ ತೀರ್ಮಾನವೋ ಅರ್ಥವಾಗ್ತಾ ಇಲ್ಲ. ಈ ನೀತಿ ಆಯೋಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಮರು ವರ್ಷವೇ ಅದುವರೆಗೂ ಅಸ್ತಿತ್ವದಲ್ಲಿದ್ದ ಸುಮಾರು 60 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ರಾಷ್ಟ್ರೀಯ ಯೋಜನಾ ಆಯೋಗದ ಬದಲು ಅಸ್ತಿತ್ವಕ್ಕೆ ತರಲಾದ ಒಂದು ಹೊಸ ತಲೆಮಾರಿನ ಪ್ರಾಧಿಕಾರವಾಗಿತ್ತು. ಇದಕ್ಕೆ ನಿರ್ದಿಷ್ಟವಾಗಿ ಸಂವಿಧಾನಾತ್ಮಕ ಅಧಿಕಾರಗಳಿಲ್ಲದೆ ಇದ್ರೂ ಕೂಡ ಆಡಳಿತಾತ್ಮಕವಾಗೂ ರಾಜಕೀಯವಾಗೂ ರಾಷ್ಟ್ರದ ಆರ್ಥಿಕ ನೀತಿಯನ್ನ, ಅಭಿವೃದ್ಧಿ ನೀತಿಯನ್ನ, ವಿವಿಧ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟ ಸ್ಥೂಲವಾದ ರೂಪರೇಷೆಗಳನ್ನ ರೂಪಿಸುವ ಮತ್ತು ಕೇಂದ್ರ ಸರ್ಕಾರದ ಮೂಲಕ ಮತ್ತು ರಾಜ್ಯ ಸರ್ಕಾರಗಳ ಮೂಲಕ ಅನುಷ್ಠಾನ ಮಾಡಿಸುವಂತಹ ಒಂದು ನೈತಿಕ ಅಧಿಕಾರವಿದೆ. ಈ ನೀತಿ ಆಯೋಗ ಅನೇಕರಿಗೆ ಗೊತ್ತಿರಲಾರದು. ನೀತಿ ಅಂದ್ರೇನು? NITI ನೀತಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಮೋದಿಯವರು ಅನೇಕ ವಿಚಾರಗಳಲ್ಲಿ ಮಾಡೋ ಹಾಗೆ ಇದರಲ್ಲೂ ಕೂಡ ನೀತಿ ಆಯೋಗ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಭಾರತದ ಪರಿವರ್ತನೆಗಾಗಿ ರಾಷ್ಟ್ರೀಯ ಆಯೋಗ. ಇದರ ಬಹಳ ಪ್ರಮುಖವಾದ ಅಂಶ, ವರ್ಷದಲ್ಲಿ 2 ಬಾರಿ ನಡೆಯುವ ಈ ನೀತಿ ಆಯೋಗದ ಸಭೆ ಪ್ರಧಾನಮಂತ್ರಿಯವರ ನಿವಾಸದಲ್ಲೇ ನಡೆಯುತ್ತೆ. ಅವರ ನಿವಾಸದಲ್ಲಿರೋ ಗೃಹ ಕಚೇರಿಯಲ್ಲಿ ನಡೆಯುತ್ತೆ. ಇದರ ರಾಷ್ಟ್ರೀಯ ಮಂಡಳಿಯ ಸದಸ್ಯರುಗಳು ಅಂತಂದ್ರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಇದರಲ್ಲಿ ಪಾಲ್ಗೊಳ್ತಾರೆ. ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಕೇಂದ್ರ ಸರ್ಕಾರ ಜೊತೆಗಿನ ತಮ್ಮ ಬಾಂಧವ್ಯ ಬಗ್ಗೆ ಪರಾಮರ್ಶೆ ಮಾಡುವ ಸಂಪೂರ್ಣ ಅಧಿಕಾರವನ್ನ ಪಡೆದಿರ್ತಾರೆ. ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯ ಮಂಡನೆಗೆ ಮುಕ್ತ ಅವಕಾಶವಿರುತ್ತೆ. ತಮ್ಮ ತಕರಾರುಗಳು, ಬೇಡಿಕೆಗಳು ಮತ್ತು ವಿಶ್ಲೇಷಣೆಗಳನ್ನ ಪ್ರಧಾನಮಂತ್ರಿಯವರ ಸಮ್ಮುಖದಲ್ಲೇ ಮಂಡಿಸುವ ಜೊತೆಗೆ ನೀತಿ ಆಯೋಗದ ಉಪಾಧ್ಯಕ್ಷರಾದಿಯಾಗಿ ಅದರ ಎಲ್ಲ ತಜ್ಞ ಸದಸ್ಯರುಗಳ ಜೊತೆಗೆ ನೇರ ಸಂವಾದ ಮಾಡುವ ಅವಕಾಶವಿರುತ್ತೆ. ಇದು ಬಹುಶಃ ಮೋದಿಯವರು ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲದ ಆ ಸಂಪ್ರದಾಯವನ್ನ ತಮ್ಮದೇ ಆದ ರೀತಿಯಲ್ಲಿ ಮತ್ತೆ ಮರುಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಜವಾಹರ್ಲಾಲ್ ನೆಹರು ಅವರು ಪ್ರತಿ ತಿಂಗಳು ತಮ್ಮ ಅಧಿಕಾರಾವಧಿ ಉದ್ದಕ್ಕೂ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗೆ ಪತ್ರ ಮುಖೇನ ಸಂವಾದ ನಡೆಸ್ತಾ ಇದ್ರು. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸಭೆ ನಡೀತಾ ಇತ್ತು ನಿಜ, ಅದ್ರ ಜೊತೆಗೆ ಪ್ರತಿ ತಿಂಗಳು ಮುಖ್ಯಮಂತ್ರಿಗಳ ಜೊತೆಗೆ ನೇರ ಪತ್ರ ವ್ಯವಹಾರದ ಮೂಲಕ ರಾಷ್ಟ್ರದ ಅಭಿವೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಕುರಿತಂತೆ ವಿಚಾರ ವಿನಿಮಯ ಮಾಡ್ತಾ ಇದ್ರು. ಇದೀಗ ಮೋದಿಯವರು ಒಂದು ಅಧಿಕೃತ ವೇದಿಕೆಯನ್ನು ಸೃಷ್ಟಿಸಿದ್ರು. 2015 ನಂತರ ಅಸ್ತಿತ್ವಕ್ಕೆ ಬಂದ ಈ ನೀತಿ ಆಯೋಗದ ಸಭೆಗೆ ಅದ್ಯಾಕೋ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಸಕ್ತಿ ತೋರ್ತಾ ಇಲ್ಲ. ಆ ಸಭೆಗೆ ಆಮಂತ್ರಣ ಬಂದಾಗಲೆಲ್ಲ ಯಾವುದೋ ಒಂದು ಪೂರ್ವ ನಿಗದಿತ ಕಾರ್ಯಕ್ರಮದಿಂದಾಗಿ ಪಾಲ್ಗೊಳ್ಳಿಕ್ಕೆ ಸಾಧ್ಯವಾಗಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತಾ ಬಂದಿದ್ದಾರೆ. ಈ ಸಾರಿಯೂ ಅದೇ ಆಯ್ತು. ನನಗೆ ಪೂರ್ವ ನಿಗದಿತ ಕಾರ್ಯಕ್ರಮ ಇರೋದ್ರಿಂದ ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅದು ಯಾವ ಪೂರ್ವ ನಿಗದಿತ ಕಾರ್ಯಕ್ರಮ ಗೊತ್ತಾ? ಮೈಸೂರಿನಲ್ಲೊಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. ನೋಡಿ, ನಮ್ಮ ಮುಖ್ಯಮಂತ್ರಿಗಳ ಆದ್ಯತೆಯ ಬಗ್ಗೆ ನಮಗೆ ಅಚ್ಚರಿ ಆಗುತ್ತೆ. ಯಾಕೆ ಒಂದೊಂದ್ಸಾರಿ ಸಿದ್ದರಾಮಯ್ಯ ಈ ರೀತಿ ವರ್ತಿಸ್ತಾರೆ ಅಂತ. 2023ರಲ್ಲಿ ಪ್ರಚಂಡ ಬಹುಮತದೊಂದಿಗೆ, ಸುಭದ್ರ ಬಹುಮತದೊಂದಿಗೆ ಅಧಿಕಾರಕ್ಕೆ ಮರಳಿದಾಗಿನಿಂದ ಸಿದ್ದರಾಮಯ್ಯ ಮತ್ತು ಅವರ ನೇತೃತ್ವದ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಅದ್ಯಾಕೋ ಪ್ರಾದೇಶಿಕ ಪಕ್ಷ ತರ ವರ್ತಿಸ್ತಾ ಬಂದ್ಬಿಟ್ಟಿತ್ತು. ಎಲ್ಲ ಬಗೆಯ ರಾಷ್ಟ್ರೀಯ ನೀತಿ ಮತ್ತು ರಾಷ್ಟ್ರೀಯ ವಿದ್ಯಮಾನಗಳಿಗೆ ಕುರಿತಂತೆ ತನ್ನದೇ ಆದ ವಿಭಿನ್ನ ದಾಟಿಯಲ್ಲಿ ಪ್ರತಿಕ್ರಿಯೆ ತೋರ್ತಾ ಬಂದಿತ್ತು. ಈಗಾಗಲೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿದ್ದಾಗಿತ್ತು. ಇತ್ತೀಚಿನ ಆಪರೇಷನ್ ಸಿಂಧೂರದ ನಂತರ ಮಿಲಿಟರಿ ಕಾರ್ಯಾಚರಣೆಯ ಸತ್ಯಾಸತ್ಯತೆಯನ್ನೇ ಪ್ರಶ್ನಿಸುವ ಮಟ್ಟಿಗೆ ಒಂದು ದ್ರಾಷ್ಟ್ಯವನ್ನು ಪ್ರದರ್ಶಿಸ್ತಾ ಬಂದಿದ್ದಾರೆ. ಇದೀಗ ನೀತಿ ಆಯೋಗದ ಸಭೆಗೆ ಗೈರ್ಹಾಜರಾದ ಬಿಜೆಪಿಯೇತರ ಸರ್ಕಾರಗಳ ಮುಖ್ಯಮಂತ್ರಿಗಳ ಪೈಕಿ ಪ್ರಮುಖರು ಅಂತಂದ್ರೆ ಮಮತಾ ಬ್ಯಾನರ್ಜಿ, ಸಿದ್ದರಾಮಯ್ಯ ಮತ್ತು ಕೇರಳದ ಪಿಣರಾಯಿ ವಿಜಯನ್. ಹೌದು, ನರೇಂದ್ರ ಮೋದಿ ಅವರ NDA ಸರ್ಕಾರದ ಬಹುಮುಖ್ಯ ಮೈತ್ರಿ ಪಕ್ಷವಾದ JDUನ ನಾಯಕ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ಹೋಗಿರಲಿಲ್ಲ ಮೊನ್ನೆಯ ನೀತಿ ಆಯೋಗದ ಸಭೆಗೆ. ಆದ್ರೆ ನಿತೀಶ್ ಕುಮಾರ್ ಮರುದಿನವೇ ಜರುಗಿದ NDA ನೇತೃತ್ವದ ಸರ್ಕಾರಗಳ ಮುಖ್ಯಮಂತ್ರಿಗಳ ಸಭೆಗೆ ಪ್ರತ್ಯಕ್ಷವಾಗಿ ಪಾಲ್ಗೊಂಡಿದ್ರು. ಸಿದ್ದರಾಮಯ್ಯನವರಿಗೆ ಇದೊಂದು ಅಮೋಘ ಅವಕಾಶವಿತ್ತು. ಅದು ಎಂಥ ವಿಪರ್ಯಾಸ ನೋಡಿ. ಕಳೆದ 2 ವರ್ಷಗಳಿಂದ ನೆರೆಯ ತಮಿಳುನಾಡಿನ DMK ಪಕ್ಷದ ಒಂದು ಪಡಿಗಿಚ್ಚನಂತೆ ವರ್ತಿಸ್ತಾ ಬಂದಿದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸು. ಅನೇಕ ವಿಚಾರಗಳಲ್ಲಿ ಈ ಪ್ರಾದೇಶಿಕ ಸ್ವಾಯತ್ತತೆಯನ್ನ ಪ್ರತಿಪಾದಿಸುವ ನೆಪದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ
ಒಂದು ವೈಚಾರಿಕ ದಾಳಿಯನ್ನೇ ಶುರು ಮಾಡಿಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಏನ್ ಹೇಳಿದ್ರು ಕೂಡ ತದ್ವಿರುದ್ಧವಾದ ನಿಲುವನ್ನು ಪ್ರಕಟಿಸ್ತಾ ಬಂದಿದ್ರು. ಅವರನ್ನ ಅನುಕರಣೆ ಮಾಡ್ಲಿಕ್ಕೆ ಹೋದ ಸಿದ್ದರಾಮಯ್ಯ ಈ ಸಾರಿ ಹೇಗೆ ಮುಗ್ಗರಿಸ್ಬಿಟ್ರು ನೋಡಿ. ಕರ್ನಾಟಕದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀತಿ ಆಯೋಗದ ಸಭೆಯನ್ನು ಬಹಿಷ್ಕರಿಸಿದ್ರು ಕೂಡ ತಮಿಳುನಾಡಿನ ಮುಖ್ಯಮಂತ್ರಿ ಡಿಎಂಕೆ ಪಕ್ಷದ ನಾಯಕ ಎಂಕೆ ಸ್ಟಾಲಿನ್ ಖುದ್ದು ಹಾಜರಾಗಿದ್ರು. ಅವ್ರ ಜೊತೆಗೆ ತೆಲಂಗಾಣದ ಕಾಂಗ್ರೆಸ್ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ಪಾಲ್ಗೊಂಡಿದ್ರು. ಅದೇ ರೀತಿ ಜಾರ್ಖಂಡ್ನ ಜೆಎಂಎಂ ಸರ್ಕಾರದ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಕೂಡ ಅದರಲ್ಲಿ ಹಾಜರಾಗಿದ್ರು. ಪಂಜಾಬ್ನ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದೆ, ಪ್ರಚಂಡ ಬಹುಮತದ ಸರ್ಕಾರ ಇದೆ, ಭಗವಂತ್ ಮಾನ್ ಕೂಡ ಪಾಲ್ಗೊಂಡಿದ್ರು. ಮತ್ತೊಂದು ಕಾಂಗ್ರೆಸ್ ಅಧಿಕಾರವಿರುವ ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಕೂಡ ಅದರಲ್ಲಿ ಪಾಲ್ಗೊಂಡಿದ್ರು. ಸಿದ್ದರಾಮಯ್ಯನವರು ಮಾತ್ರ ಹೊರಗುಳಿದ್ರು. ಇದರಿಂದ ಯಾವ ಪುರುಷಾರ್ಥವನ್ನು ಸಾಧಿಸಿದ್ರು? ಇದುವರೆಗೂ ಅನೇಕ ವಿಚಾರಗಳಲ್ಲಿ ಒಂದು ವೈಧಾನಿಕ ಜಿಜ್ಞಾಸೆಯನ್ನು ಇಟ್ಕೊಂಡ್ಬಿಟ್ಟು ಕರ್ನಾಟಕದ ಮುಖ್ಯಮಂತ್ರಿಗಳು, ಮಂತ್ರಿಗಳು ಆಗಾಗ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಷ್ಟೇ ಅಲ್ಲ, ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ದಿಲ್ಲಿಯ ಜಂತರ್ ಮಂಟಲ್ ಪ್ರತಿಭಟನೆ ಮಾಡಿದ್ರು. ಬೆಂಗಳೂರಿನ ವಿಧಾನಸೌಧ, ವಿಕಾಸಸೌಧ ಆವರಣದಲ್ಲಿರೋ ಗಾಂಧೀಜಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡಿದ್ರು. ಅದಷ್ಟೇ ಅಲ್ಲ, ಆಪರೇಷನ್ ಸಿಂಧೂರ್ ಮಿಲಿಟರಿ ಕಾರ್ಯಾಚರಣೆಗಿಂತ ಮುಂಚೆ ರಾಜ್ಯಾದ್ಯಂತ ಜಿಲ್ಲಾವಾರು ಪ್ರತಿಭಟನಾ ಯಾತ್ರೆಯನ್ನು ಕೂಡ ಕೈಗೊಂಡಿದ್ರು. ಯಾವ ಪುರುಷಾರ್ಥಕ್ಕಾಗಿ? ತಾವು ಇದುವರೆಗೂ ನಡೆಸಿರೋ ಪ್ರತಿಭಟನೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನ ಮುಕ್ತವಾಗಿ ಮಂಡಿಸುವ ಅವಕಾಶ ಇತ್ತು. ನೀತಿ ಆಯೋಗದ ಸಭೆಯಲ್ಲಿ ಉಳಿದ ರಾಜ್ಯಗಳ ಮುಖ್ಯಮಂತ್ರಿಗಳ ಎದುರಿಗೆ ಕರ್ನಾಟಕದ ದೃಷ್ಟಿಕೋನ, ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಗ್ಯಾರಂಟಿ ಯೋಜನೆಗಳ ಮೂಲಕ ಈ ರಾಜ್ಯದ ಸುಮಾರು 4.5 ಕೋಟಿ ಬಡವರನ್ನ ಮೇಲೆತ್ತೋ ಪ್ರಯತ್ನ ಮಾಡಿದೆ, ಜನರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ತಾನು ನಡೆಸಿದ ಪ್ರಯೋಗ ಹೇಗೆ ಬಿಜೆಪಿ ಆಳ್ವಿಕೆ ಇರುವ ರಾಜ್ಯಗಳಿಗೂ ಕೂಡ ಮಾದರಿ ಅನಿಸ್ಬಿಟ್ಟಿದೆ ಅಂತ ಪ್ರತಿಪಾದಿಸಬಹುದಾಗಿತ್ತು. ಅದರ ಜೊತೆಗೆ ನಮ್ಮ ದೀರ್ಘಕಾಲದ ಆಕ್ಷೇಪಗಳಿದಾವಲ್ಲ, ನಾವು ದಾಖಲೆ ಇಡೀ ಭಾರತದಲ್ಲೇ ಈ ವರ್ಷ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ GST ಸಂಗ್ರಹಣೆಯಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕವೇ 2ನೇ ಸ್ಥಾನ. ಭಾರತ ಸರ್ಕಾರದ ಬೊಕ್ಕಸಕ್ಕೆ ನಾವು ದೊಡ್ಡ ಪ್ರಮಾಣದ ತೆರಿಗೆ ಸಂಗ್ರಹಿಸಿಕೊಟ್ರು ಕೂಡ ನಮಗೆ ಸಿಗ್ತಾ ಇರೋದು ಬಿಡಿಗಾಸು ಅಂದ್ಬಿಟ್ಟು ಪದೇ ಪದೇ ಆರೋಪಿಸ್ತಾ ಇದ್ರಲ್ಲ, ಅವೆಲ್ಲ ವಿಚಾರಗಳಲ್ಲಿ ಹೇಳ್ಬೋದಾಗಿತ್ತು. ಸ್ಟಾಲಿನ್ ಮಾಡಿದ್ದು ಅದನ್ನೇ. ದಕ್ಷಿಣ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣದಲ್ಲಿ ಒಂದು ಯಶಸ್ಸು ಸಾಧಿಸಿರೋದಕ್ಕೆ ಪುರಸ್ಕಾರ ನೀಡೋದ್ರ ಬದಲು ನಮ್ಗೆ ಶಿಕ್ಷೆ ಕೊಡ್ಲಿಕ್ಕೆ ಹೊರಟಿದ್ದೀರಿ, ಮುಂಬರುವ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ನಮ್ಗೆಲ್ಲ ನಷ್ಟವಾಗುತ್ತೆ ಅಂತ ವದಂತಿಗಳಿದ್ದೇವೆ, ಹೀಗಾಗ್ಲಿಕ್ಕೆ ಬಿಡಕೂಡ್ದು. ನಾವು ಇದುವರೆಗೂ ಅಭಿವೃದ್ಧಿ ಮತ್ತು ಆರ್ಥಿಕ ಪ್ರಗತಿಯಲ್ಲಿ ಯಶಸ್ಸು ಸಾಧಿಸಿರೋದು ನಮಗೆ ವರವಾಗೋದ್ರ ಬದಲು ಶಾಪವಾಗ್ತಾ ಇದೆ ಅಂತ ತಮ್ಮ ನಿಲುವನ್ನು ಪ್ರಕಟಿಸಿದ್ರು. ಸಿದ್ದರಾಮಯ್ಯ ಕೂಡ ಅದೇ ಮಾಡ್ಬೋದಾಗಿ. ಸಿದ್ದರಾಮಯ್ಯ ಇವತ್ತು ಮಮತಾ ಬ್ಯಾನರ್ಜಿ ಮತ್ತು ನಿತೀಶ್ ಕುಮಾರ್ ಬಿಟ್ರೆ ಅತ್ಯಂತ ಸೀನಿಯರ್ ಸ್ಥಾನದಲ್ಲಿರೋ ಮುಖ್ಯಮಂತ್ರಿಗಳು, ಜೊತೆಗೆ 14 ಬಜೆಟ್ ಮಂಡಿಸಿರೋ ಒಬ್ಬ ಹಣಕಾಸು ಸಚಿವರಾಗಿ ಕೂಡ ಉಳಿದವರು ಎಲ್ಲರಿಗಿಂತ ಸುದೀರ್ಘವಾದ ಅನುಭವ, ಆಲೋಚನೆ ಮತ್ತು ದೃಷ್ಟಿಕೋನವನ್ನ ರೂಢಿಸ್ಕೊಂಡು ಬಂದಿರೋರು. ಅವರು ಅಲ್ಲಿ ಪಾಲ್ಗೊಂಡಿದ್ರೆ, ವಿಚಾರ ಮಂಡಿಸಿದ್ರೆ ಅವರ ಘನತೆ ಹೆಚ್ಚುತ್ತಾ ಇತ್ತು, ಕರ್ನಾಟಕಕ್ಕೂ ಲಾಭವಾಗ್ತಾ ಇತ್ತು. ಅದರಲ್ಲಿ ಸಿದ್ದರಾಮಯ್ಯನವರು ಬಹಿಷ್ಕಾರದ ಮೂಲಕ ನರೇಂದ್ರ ಮೋದಿಯವರ ಕುರಿತಾದ ತಮ್ಮ ಅನಾದರವನ್ನ ಪ್ರಕಟಿಸಿದ್ದಾರೆ ಅಂತಾನೆ ಹೇಳಲೇಬೇಕಾಗಿ ಬಂದಿದೆ. ಇದಕ್ಕೆ ಪೂರಕವಾಗಿ ಹೈಕಮಾಂಡ್ನ ಗರ್ಭಗುಡಿ ಪೂಜಾರಿಗಳ ಪೈಕಿ ಒಬ್ಬರಾಗಿರೋ, ಅದು ಕರ್ನಾಟಕ ಮೂಲದವರೇ ಆಗಿರೋ ಜೈರಾಮ್ ರಮೇಶ್ ಯಥಾ ಪ್ರಕಾರ ತಮ್ಮ ಕೊಂಕು ಮಾತು, ಕುಚೇಷ್ಟೆಯನ್ನು ಮುಂದುವರಿಸಿದ್ದಾರೆ. ಒಂದ್ ಕಡೆ ನೀತಿ ಆಯೋಗದ ಸಭೆ ನಡೀತಾ ಇರುವಾಗ ಆವತ್ತೇ ಎಕ್ಸ್ ಜಾಲತಾಣದಲ್ಲಿ ಇದೊಂದು ಅಯೋಗ್ಯ ಆಯೋಗ, ನೀತಿ ಆಯೋಗ ಅಲ್ಲ, ಇದೊಂದು ಅಯೋಗ್ಯ ಆಯೋಗ ಅಂತ ಕೀಳು ಭಾಷೆಯಲ್ಲಿ ತಮ್ಮ ಹೈಕಮಾಂಡ್ ಪರವಾಗಿ ಅಭಿಪ್ರಾಯವನ್ನು ಪ್ರಕಟಿಸಿದ್ದಾರೆ. ಹಾಗಿದ್ರೆ ನೀತಿ ಆಯೋಗದಲ್ಲಿ ಪಾಲ್ಗೊಂಡವರೆಲ್ಲ ಅಯೋಗ್ಯರ? ಪ್ರಧಾನಮಂತ್ರಿ, ನೀತಿ ಆಯೋಗದ ವಿವಿಧ ತಜ್ಞ ಸದಸ್ಯರುಗಳು ಮತ್ತು ಅದರಲ್ಲಿ ಪಾಲ್ಗೊಂಡ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಲೆಫ್ಟಿನೆಂಟ್ ಗವರ್ನರ್ಗಳು ಎಲ್ಲರೂ ಕೂಡ ಅಯೋಗ್ಯರ? ಟೀಕೆ ಟಿಪ್ಪಣಿಗೂ ಕೂಡ ಒಂದು ಮಿತಿ ಇರಬೇಕು, ನಿರ್ದಿಷ್ಟ ಮಿತಿ ಇರಬೇಕು, ಖಚಿತವಾದ ಒಂದು ತರ್ಕ ಇರಬೇಕು. ಈ ರೀತಿ ತರ್ಕರಹಿತ ಮಾತುಗಳನ್ನು ಬಿತ್ತರಿಸೋದ್ರಲ್ಲಿ ಜೈರಾಮ್ ರಮೇಶ್ ನಂತಹ ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಪದವಿಯನ್ನು ಪಡ್ಕೊಂಡು ಬಂದಿರೋ, ಅದು ಸಾರ್ವಜನಿಕ ಆಡಳಿತದಲ್ಲಿ ಮಾಸ್ಟರ್ಸ್ ಪದವಿ ಪಡ್ಕೊಂಡು ಬಂದಿರೋ ಈ ಬುದ್ಧಿಜೀವಿ ರಾಜಕಾರಣಿ ಅದ್ಯಾಕೆ ಈ ಮಟ್ಟಕ್ಕೆ ಇಳಿತಿದ್ದಾರೆ? ಇವರು ಕೂಡ ಕರ್ನಾಟಕಕ್ಕೆ ಒಂದು ರಾಷ್ಟ್ರೀಯ ಮುಜುಗರವನ್ನ ತಂದು ಕೊಡೋ ಮಟ್ಟಕ್ಕೆ ಹೋಗ್ತಿದ್ದಾರಲ್ಲ ಅಂತ ಅವ್ರ ಬಗ್ಗೆ ಮರುಕ ಬರುತ್ತೆ, ಸಿಟ್ಟು ಬರ್ತಾ ಇಲ್ಲ. ಜೈರಾಮ್ ರಮೇಶ್ ಅವರ ಕುಹಕ, ಸಿದ್ದರಾಮಯ್ಯನವರ ಗೈರುಹಾಜರು ಇವ್ಯಾವೂ ಕೂಡ ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಆರೋಗ್ಯದಾಯಕ ಲಕ್ಷಣಗಳೇ ಅಲ್ಲ. ಸಿದ್ದರಾಮಯ್ಯನವರ ಗೈರುಹಾಜರ ಬಗ್ಗೆ
ಸ್ವತಃ ಅವರ ಸಹೋದ್ಯೋಗಿ ಆರ್ಥಿಕ ಸಲಹೆಗಾರರಾಗಿರೋ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರೇ ಮಾಧ್ಯಮಗಳೆದುರು ಮಾತಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹೋಗ್ಬೇಕಾಗಿತ್ತು. ಅವರು ಅತ್ಯಂತ ಸೀನಿಯರ್ ಮುಖ್ಯಮಂತ್ರಿಗಳ ಪೈಕಿ ಒಬ್ರು. ಕರ್ನಾಟಕದ ನಿಲುವನ್ನ ಪ್ರಕಟಿಸಲಿಕ್ಕೆ ಒಂದು ಒಳ್ಳೆ ಅವಕಾಶ ಇತ್ತು, ಅದನ್ನ ನಾವು ಕಳ್ಕೊಂಡ್ವಿ. ಹೀಗಾಗದಂತೆ ಮುಂದಿನ ಸಾರಿ ನಾವು ಮುಂಜಾಗ್ರತೆ ವಹಿಸ್ತೀವಿ ಅಂತ ಮುಖ್ಯಮಂತ್ರಿ ನಡವಳಿಕೆಯನ್ನ ಪರೋಕ್ಷವಾಗಿ ಟೀಕಿಸುತ್ತಾರೆ. ಹೌದು, ಸಿದ್ದರಾಮಯ್ಯನವ್ರಿಗೆ ಪ್ರಧಾನಮಂತ್ರಿ ಅಧ್ಯಕ್ಷತೆಯ ನೀತಿ ಆಯೋಗಕ್ಕಿಂತ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಬಹಳ ಮುಖ್ಯವಾಗಿತ್ತು. ಯಾಕಂದ್ರೆ ಅವ್ರಿಗೆ ಇಂದಿರಾ ಗಾಂಧಿಗೆ ನಿಷ್ಠೆ ಪ್ರದರ್ಶಿಸೋದೇ ಅವರ ಪ್ರಥಮ ಆದ್ಯತೆ ಅಂತ ಕಾಣುತ್ತೆ. ಈಗ ಹಾಕ್ಕೊಡ್ತು ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆಲ್ಲವೂ ಕೂಡ ಪರಸ್ಪರ ಸಹಕಾರ, ಸಮನ್ವಯತೆ ಮತ್ತು ಸಾಮರಸ್ಯದ ಮೂಲಕ ಕೆಲಸ ಮಾಡಿದಾಗ ಮಾತ್ರ ನಮ್ಮ ರಾಜ್ಯಕ್ಕೂ ಒಳ್ಳೇದಾಗುತ್ತೆ, ದೇಶಕ್ಕೂ ಒಳ್ಳೇದಾಗುತ್ತೆ. ಸಿದ್ದರಾಮಯ್ಯನವರ ಬಹಿಷ್ಕಾರ, ಜಯರಾಮ್ ರಮೇಶ್ ಅವರ ಕುಯುಕ್ತಿ ಕಟೋಕ್ತಿಗಳ ಈ ಮಾತುಗಳ ಜೊತೆಗೆ ಒಕ್ಕೂಟ ರಾಜ್ಯ ವ್ಯವಸ್ಥೆಯನ್ನು ಮುನ್ನಡೆಸೋದ್ರಲ್ಲಿ ಭಾರತ ಸರ್ಕಾರದ ಜವಾಬ್ದಾರಿ ಎಷ್ಟಿರುತ್ತೋ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಅದು ಈಗ ತಾನೇ ಕೇವಲ 1 ತಿಂಗಳ ಹಿಂದೆ ಭಾರತ ದೇಶ ತನ್ನ ದಾಯಾದಿ ರಾಷ್ಟ್ರದೊಂದಿಗೆ ನಡೆದ ಸಂಘರ್ಷದಿಂದಾಗಿ ಒಂದು ಆತಂಕದಾಯಕ ಸ್ಥಿತಿಯಲ್ಲಿರುವಾಗ ಸಿದ್ದರಾಮಯ್ಯನವರು ಪಕ್ಷ ರಾಜಕಾರಣವನ್ನು ತರಬಾರದಾಗಿತ್ತು. ಅದ್ರಲ್ಲಿ ನೋಡಿ, ಈಗಾಗಲೇ ವಿದೇಶ ಸಂಚಾರ ಕೈಗೊಂಡಿರುವ 7 ಸಂಸದರ ನಿಯೋಗಗಳಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷವೂ ಸೇರಿದಂತೆ ವಿವಿಧ ಪಕ್ಷಗಳ ಪ್ರತಿಭಾಶಾಲಿ ಮೇಧಾವಿ ಸಂಸದರುಗಳೆಲ್ಲ ಪಾಲ್ಗೊಂಡು ಭಾರತದ ನಿಜವಾದ ರಾಯಭಾರಿಗಳಾಗಿ ವಿಶ್ವ ಸಮುದಾಯಕ್ಕೆ ಈ ಪಾಕಿಸ್ತಾನ್ ಪ್ರಚೋದಿತ ಭಯೋತ್ಪಾದನೆ ಬಗ್ಗೆ ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ಭಾರತದ ನಿಲುವನ್ನ ಪ್ರಕಟಿಸ್ತಾ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಹಿರಿಯ ಮುತ್ಸದ್ದಿ ಸಿದ್ದರಾಮಯ್ಯ ಈ ರೀತಿ ವರ್ತಿಸಬಾರ್ದಾಗಿತ್ತು. ಈ ಬಗ್ಗೆ ಟೀಕೆ ಟಿಪ್ಪಣಿಗಳು ಕೇಳಿ ಬಂದ ನಂತರ ಏನೋ ಒಂದು ಸಮಜಾಯಿಷಿ ಕೊಟ್ಟಿದ್ದಾರೆ. ಕಾರಣಾಂತರಗಳಿಂದ ಹೋಗ್ಲಿಕ್ಕಾಗ್ಲಿಲ್ಲ, ಆದ್ರೆ ಹೋಗ್ಬೇಕನ್ನೋ ಬಲವಾದ ಇಚ್ಛೆ ಇತ್ತು. ನಾನೊಂದು ನನ್ನ ಲಿಖಿತ ಭಾಷಣ ಕಳಿಸಿದ್ದೆ, ಅದನ್ನಲ್ಲಿ ಓದ್ಲಿಕ್ಕಾಗ್ಲಿಲ್ಲ ಅಂತ ನನಗೆ ವಿಷಾದವಾಗುತ್ತೆ ಅಂತ ಏನೋ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರೇ, ಈ ವೈಧಾನಿಕ ವೇದಿಕೆಗಳಲ್ಲಿ ಅಭಿಪ್ರಾಯ ಪ್ರತಿಪಾದನೆ ನಿಮ್ಮ ಕರ್ತವ್ಯ ಕೂಡ. ಅದ್ರ ಬದಲು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ವಿರೋಧ ಪಕ್ಷದ ನಾಯಕನಂತೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ತಾವೊಂದು ಮೇಲ್ಪಂಕ್ತಿಯನ್ನು ಹಾಕೊಡ್ಬೇಕು ಅಂತ ನಾವೆಲ್ಲ ನಿರೀಕ್ಷಿಸ್ತಾ ಇದ್ದೇವೆ. ಬಹುಶಃ ಮುಂದಿನ ನೀತಿ ಆಯೋಗದ ಸಭೆಗಾಗ್ಲಿ, ಅದ್ರ ಜೊತೆಗೆ ಸ್ವತಃ ನೀವು 14 ಬಜೆಟ್ ಮಂಡಿಸಿ ದಾಖಲೆ ಬರೆದಿದ್ದೀರಾ ಆರ್ಥಿಕ ಸಚಿವರಾಗಿ. ಆ GST ವರಿಷ್ಠ ಮಂಡಳಿಯ ಸಭೆಗೂ ಕೂಡ ಖುದ್ದು ನೀವೇ ಹಾಜರಾಗಬೇಕು. ಯಾರು ನಿಮ್ಮ ರಾಯಭಾರಿಯನ್ನ ಕಳಿಸೋದಲ್ಲ. ಕೃಷ್ಣ ಬೈರೇಗೌಡರು ಎಷ್ಟೇ ಚಾಣಾಕ್ಷ ವಾಕ್ಪಟುವಾದ್ರೂ ಕೂಡ ಸ್ವತಃ ಬಜೆಟ್ ರೂಪಿಸಿದ, ಬಜೆಟ್ ಮಂಡಿಸಿದ, ಅದನ್ನ ಅನುಷ್ಠಾನಗೊಳಿಸಿರೋ ಅನುಭವ ಇರೋದು ನಿಮಗೆ. ನಿಮ್ಮಿಂದ ನಾವು ಅತ್ಯಂತ ಕ್ರಿಯಾಶೀಲ ಪಾತ್ರವನ್ನ ನಿರೀಕ್ಷಿಸ್ತೇವೆ ರಾಷ್ಟ್ರ ಮಟ್ಟದಲ್ಲೂ ಕೂಡ. ನೀವು ಯಾಕೆ ಒಂದಿನ ಪ್ರಧಾನಮಂತ್ರಿ ಆಗಬಾರ್ದು ಅನ್ನೋ ಬಯಕೆ ಕೂಡ ಅನೇಕ ಜನ ಕನ್ನಡಿಗರು ಇರ್ಬೋದು. ದಯಮಾಡಿ ಮತ್ತೊಮ್ಮೆ ಈ ರೀತಿ ಋಣಾತ್ಮಕ ನಿಲುವನ್ನು ತಾಳಬೇಡಿ. ಜಯರಾಮ್ ರಮೇಶ್ರಂತ ವಿಕೃತ ಮನಸ್ಸಿನ ಬುದ್ಧಿಜೀವಿಗಳ ಸಲಹೆಯನ್ನು ನೀವು ಪಾಲಿಸಲೇಬೇಡಿ. ದಯಮಾಡಿ ನೀತಿ ಆಯೋಗದ ಘನತೆ ಗೌರವವನ್ನ ಹೆಚ್ಚೋದ್ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಹಿಂದೆ ಬೀಳಬಾರದು ಅನ್ನೋದೇ ನಮ್ಮ ಆಸೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.